ಸರಿ, ಎಲ್ಲ ಕಂಟೆಸ್ಟೆಂಟ್ಸ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೌತಮಿ ಅವರು, ಮಂಜು ಅವರು ಹೊರಗಡೆ ಅವರವರು ಗೆಳತಿನ ಬಿಟ್ಟು ಬಂದು ಆಟ ಆಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅದಾಗೋದೆಲ್ಲೋ ಡೌಟು ಅಂತ ನನಗನ್ಸುತ್ತೆ. ಮೋಕ್ಷಿತ ಹೊರಗಡೆ ಬಂದಮೇಲೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ತ್ರಿವಿಕ್ರಮ್, ಭವ್ಯ ಇಬ್ಬರು ಇಂಡಿವಿಜುವಲ್ ಆಗಿ ಅವ್ರನ್ನ ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗದಿರೋ ಥರ ಆಟ ಆಡಿದ್ರೆ ತುಂಬ ಚೆನ್ನಾಗಿರ್ತದೆ. ಸಾಕಷ್ಟು ಸಾರಿ ಕಾಲು ಎಳ್ದಿರೋದು ಇದೆ. ಅಂದ್ರೆ ಭವ್ಯ, ತ್ರಿವಿಕ್ರಮ್ ಇದಾರೆ ಅಂದ್ರೆ ನೀವು ಅದ್ರ ಬಗ್ಗೆ ಏನು ಅಪೋಸ್ ಮಾಡಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಡೈರೆಕ್ಟ್ ಆಗಿ ಕಾಲು ಎಳಿತಾರೆ. ಹಾಗಾಗಿ ಅವ್ರು ಅಂದ್ರೆ ಅವ್ರ ಶ್ಯಾಡೋ ಅಲ್ಲೇ ಇದಾರ. ಮೇಡಮ್, ತ್ರಿವಿಕ್ರಮ್ ಹಿಂದೆ ಅನ್ನೋದಕ್ಕಿಂತ ತ್ರಿವಿಕ್ರಮ್ ಎಲ್ಲಿ ಹೋಗ್ತಾರೆ ಅಲ್ಲಿ ಭವ್ಯ ಇರ್ತಾರೆ. ಅದಕ್ಕೆ ನಾನು ತ್ರಿವಿಕ್ರಮ್ ಹೇಳಿದ್ದೀನಿ, ನೀನು ಭವ್ಯನ ಬಿಟ್ಟು ಹೊರಗಡೆ ಬಂದು ಆಟ ಆಡು, ನೀನು ಭವ್ಯಂಗೆ ಎಲ್ಲೋ ಒಂಥರ ಇನ್ಫ್ಲೂಯೆನ್ಸ್ ಆಗ್ತಾ ಇದೆಯಾ ಅಂತ ನಾನು ಎಷ್ಟು ಅನಿಸಿದೆ ಅಂತ ನಾನು ಎಷ್ಟೊಂದು ಸಲ ನೇರವಾಗಿ ಹೇಳಿದ್ದೀನಿ. ಅದನ್ನ ತಗೊಂಡಿಲ್ವಾ ಸರ್? ಇಲ್ಲ ಅಂತಾನೆ ತಗೊಂಡ್ರು ಅವರು. ಬಟ್ ಅದು ನಮ್ಮ ಕಣ್ಣಿಗೆ ಕಾಣಿಸ್ ಅದೇ ಥರ ಕಾಣಿಸ್ತಾ ಇತ್ತು. ಹಾಗೆ ಶಿಶಿರ್ ಐಶ್ವರ್ಯ ಅವ್ರ ಕಪಲ್ ಕೂಡ ತುಂಬಾ ವೈರಲ್. ಮೇಡಮ್, ಕಪಲ್ ಅನ್ನೋದಕ್ಕಿಂತ ಪ್ಯೂರ್ ಫ್ರೆಂಡ್ಶಿಪ್ ಮೇಡಮ್, ನಿಷ್ಕಲ್ಮಶವಾದ ಫ್ರೆಂಡ್ಶಿಪ್ಪು. ಯಾಕಂದರೆ ಒಬ್ರಿಗೊಬ್ರು ಸಾಥ್ ಕೊಡೋಕೊಬ್ರು ಬೇಕೇ ಬೇಕು. ಅಂದರೆ ಹತ್ತಾಗ ಏನೋ ಒಂದು ದುಃಖ ಆದಾಗ, ಒಂದು ಟಾಸ್ಕ್ ಸೋತಾಗ ಅದನ್ನು ಸಮಾಧಾನ ಮಾಡೋಕೊಬ್ರು ಸ್ನೇಹಿತರು ಬೇಕು. ಆ ಥರ ಇರುವಂಥ ಒಂದು ನಿಷ್ಕಲ್ಮಶವಾದ ಸ್ನೇಹಿತರು ಇಬ್ಬರು. ಸರ್, ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಯಿತು. ನೀವು ಡ್ರಿಪ್ಸ್ ಎಲ್ಲ ಹಾಕಿಸ್ಕೊಂಡಿದ್ದೆಲ್ಲ ನಾವು ನೋಡಿದ್ದೀವಿ. ನಿಮಗೆ ಅವಾಗೂ ಗಿವ್ ಅಪ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ? ಇಲ್ಲ, ನಾನು ಎಷ್ಟೇ ಕಷ್ಟ ಆದರೂ ಇಲ್ಲೇ ಇದ್ದು ಸಾಧನೆ ಮಾಡಿ ಹೋಗ್ಬೇಕಂತಿದ್ರಿ. ಹೇಳಿ ಸರ್, ಎಷ್ಟು ಆಸೆ ಇಟ್ಕೊಂಡಿದ್ರಿ ಕಪ್ ಗೆಲ್ಲೋದಕ್ಕೆ, ಫಿನಾಲೆಗೆ ಹೋಗೋದಕ್ಕೆ? ಮೇಡಮ್, ತುಂಬ ಇಟ್ಕೊಂಡಿದ್ದೆ. ಆರೋಗ್ಯ ಸಮಸ್ಯೆ ಬಂದಾಗ ನಾನು ಹೇಗಾಯಿತು ಅಂದರೆ, ಇಷ್ಟೆಲ್ಲ ಆರೋಗ್ಯ ಇಟ್ಕೊಂಡು ನಾನು ಆಳಕ್ಕಾಗ್ಬೋದಾ ಅಂತ ಅನ್ನೋದೊಂದು ಕ್ವಶನ್ ಮಾರ್ಕ್ ಇತ್ತು. ಅದಕ್ಕೆ ಅಲ್ಲಿರುವಂಥ ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಕೊಟ್ಟರು, ಅದು ಸರಿ ಹೋಯಿತು. ಅದಾದಮೇಲೆ ತುಂಬ ನನಗೆ ಹೋಪ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೋಗ್ತೀನಿ, ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಜರ್ನಿ ಎಳೆಯೋಣ ಅಂತ ಅಂದ್ಕೊಂಡೆ. ಆಮೇಲೆ ಅದು ಬರ್ತಾ ವಿಷಯಗಳು ಈ ಥರ ಒಂದು ವಿಷಯ ಆಗಿದೆ ಅಂತ ಕೇಳ್ಪಟ್ಟಾಗ, ಅಲ್ಲಿ ಮನೆಯಲ್ಲಿ ಇಷ್ಟು ದಿನ ಆಟ ಆಡಿ ಒಳ್ಳೆ ಹೆಸರು ತೊಗೊಂಡಿದ್ದೀನಿ. ಹೊರಗಡೆನೂ ಕೂಡ ನನಗೆ ಇರುವಂಥ ಬಿಸ್ನೆಸ್ ಅಷ್ಟೇ ಮುಖ್ಯ ಆಗಿರುತ್ತೆ. ನನ್ನನ್ನು ನಂಬ್ಕೊಂಡಿರೋಂಥವ್ರನ್ನೂ ನಾನು ಹಾಗೆ ನೋಡ್ಕೋಬೇಕು. ಒಂದು ರೀಸನ್ಗೋಸ್ಕರ ಆಯಿತು ಹೊರಡೋಣ ಅಂತ ನಿರ್ಧಾರ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ತಂದೆ ಮಾತಾಡಿರೋದು ತುಂಬಾ ವೈರಲ್ ಆಯಿತು. ಯಾಕಂದ್ರೆ ನೀವು ಅದೇ ಟೈಮಿಗೆ ಹೊರಗಡೆ ಬಂದಿದ್ರಿಂದ, ನೀವು ಕಾಣಿಸ್ಕೊಳ್ದೇ ಇದ್ರಿಂದ ಸಾಕಷ್ಟು ಜನಕ್ಕೆ ನಿಮ್ಮ ತಂದೆ ಮಾಡಿದ್ದು ತುಂಬ ಮುತ್ತು. ಅವ್ರು ತುಂಬಾ ಆರೋಗ್ಯವಾಗಿದ್ದೀವಿ ಅಂತ ಹೇಳಿದ್ರು. ಅವ್ರ ಕಾಲಿಂದ ಏನಾದರೂ ಹೊರಗಡೆ ಬಂದಿರ್ಬೋದೇನೋ ಅಂತ ಕೂಡ ಅವ್ರಿಗೂ ಗೊತ್ತಿಲ್ಲ ಪಾಪ. ಇದು ಬೇಕಂತಾನೆ ಮಾಡಿದ್ದು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇಲ್ಲ ಅದು? ಮೇಡಮ್, ಅದನ್ನು ಯಾರೇ ಮಾಡಿದ್ರು ಕೂಡ, ನನ್ನ ಸ್ನೇಹಿತರೇ ಮಾಡಿರಲಿ, ಯಾರೇ ಹೊರಗಡೆಯವ್ರು ಮಾಡಿರಲಿ, ಯಾರೇ ಈ ಥರ ಸುಳ್ಳು ಸುದ್ದಿ ಹಬ್ಬಿಸಿರಲಿ, ಎಲ್ಲರೂ ಒಳ್ಳೇದಾಗಲಿ, ಎಲ್ಲರೂ ನನ್ನ ಸ್ನೇಹಿತರೆ. ಇರೋದು 4 ದಿವಸ ಮೇಡಮ್ ಭೂಮಿ ಮೇಲೆ, ಯಾವುದನ್ನು ಹೊತ್ಕೊಂಡು ಹೋಗಲ್ಲ. ನಾವೇನೇ ಸಂಪಾದನೆ ಮಾಡಿರಲಿ, ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನೂ ಇಲ್ಲೇ ಬಿಟ್ಟು ಹೋಗ್ತೀವಿ. ಒಳ್ಳೆಯದು ಎಷ್ಟಿರುತ್ತೋ ಮುಖ್ಯ, ಅಷ್ಟೇ ಕೆಟ್ಟದ್ದು ಇರ್ತದೆ. ಅವ್ರಿಗೂ ಒಳ್ಳೇದಾಗಲಿ ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.